ಅವನು ಬೈಕ್ ನಿಲ್ಲಿಸಿ ಅವಳಿಗಾಗಿ ಒಂದು ಬೊಕೆ ಕೊಂಡುಕೊಳ್ಳಲು ಅಂಗಡಿ ಮುಂದೆ ನಿಂತ. ಆ ಕ್ಷಣ ಅವನಿಗೆ ಫೋನ್ ಕರೆ ಬಂತು. ಅದು ಸಿತಾರಾಳ ತಮ್ಮ ಕೀರ್ತನ್. ಏನೋ ನಿಷ್ಪ್ರಯೋಜಕ ಆಕಾಶ್, ಒಂದು ಚಪ್ಲಿ ಸರಿಪಡಿಸೋಕೆ 2 ದಿನ ಬೇಕಾ? ನನ್ನಪ್ಪ ಅದ್ ಏನು ಅಂತ ನಮ್ಮ ಅಕ್ಕಂಗ್ ಕೊಟ್ಟು ಮದುವೆ ಮಾಡಿದ್ರೋ ಗೊತ್ತಿಲ್ಲ. ಇದರಿಂದ ಬೇಸತ್ತ ಆಕಾಶ್ ಹೇಳಿದ, ನೋಡು ಕೀರ್ತನ್, ಏನೇನೋ ಮಾತಾಡಬೇಡ. ಇವತ್ತು ನನ್ ಹುಟ್ಟಿದಬ್ಬ. ನೀನು ಮತ್ತೆ ನಿಮ್ಮಮ್ಮ ನನಗೆ ನೆಮ್ಮದಿಯಾಗಿ ಆಚರಿಸೋದಕ್ಕೂ ಬಿಡ್ತಾ ಇಲ್ಲ. ಯಾಕೆ ಹೀಗೆ ಕಾಡ್ತೀರಾ? ಅಯ್ಯೋ ಆಕಾಶ್, ಇಷ್ಟು ವಯಸ್ಸಾದ್ಮೇಲೆ ಹುಟ್ಟು ಹಬ್ಬನ ಕೋಟಿ ಕೋಟಿ ಸಂಪಾದಿಸಿದವರು ಆಚರಿಸ್ತಾರೆ. ನೀನು ನಮ್ಮ ಮನೇಲಿ ಬಿಟ್ಟಿ ಊಟ ತಿನ್ಕೊಂಡ್ ಬದುಕ್ತಿದ್ಯಾ. ನಿನಗೇನ್ ಹುಟ್ಟು ಹಬ್ಬದ ಆಚರಣೆ? ನಾನ್ ಹೇಳ್ದಂಗೆ ಆ ಚಪ್ಲಿನ ಹೋಗಿ ಸರಿ ಮಾಡ್ಸ್ಕೊಂಡ್ ಬಾ. ನಿನ್ನ ಊಟಕ್ಕೆ 2 ಪೀಸ್ ಹೆಚ್ಚಿಗೆ ಕೊಡೋಕ್ ಹೇಳ್ತೀನಿ. ಅದು ಸಾಕಾ ಇಲ್ಲ 4 ಕೊಡೋಕ್ ಹೇಳ್ಬೇಕಾ? ಕೀರ್ತನ್ ಅವನನ್ನ ಅವಮಾನಿಸಿ ಫೋನ್ ಕಟ್ ಮಾಡಿದ್ದ.